ನ್ಯಾಯ ಒದಗಿಸಿಕೊಡ್ಬೇಕಾದಂತಹ ಲಾಯರ್ಗಳೇ ಇವತ್ತು ನ್ಯಾಯಕ್ಕೋಸ್ಕರ ಹೋರಾಡುವಂತಹ ಪರಿಸ್ಥಿತಿ ಮಂಡ್ಯ ಜಿಲ್ಲೆ ಕೆಆರ್ ಪೇಟೆಯಲ್ಲಿ ನಡೀತಾ ಇದೆ. ನೋಡಿ, ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ವಕೀಲರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ವಕೀಲ ಸಂಘದಿಂದ ಪ್ರತಿಭಟನೆ ಕಲಾಪವನ್ನು ಬಹಿಷ್ಕರಿಸಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. 6ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕಾಗಿ ವಕೀಲರು ಈಗ ಪ್ರೊಟೆಸ್ಟ್ ಮಾಡಿದ್ದಾರೆ. ಕೆಆರ್ ಪೇಟೆ ನ್ಯಾಯಾಲಯದ ಮುಂದೆ ವಕೀಲರು ಪ್ರತಿಭಟನೆಯನ್ನು ಮಾಡಿದ್ದಾರೆ. 6ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ ಸ್ಥಾಪನೆಗೆ ಸುಪ್ರೀಂ ಒಂದು ಕಡೆಗೆ ಅಸ್ತು ಅಂದಿದೆ. ಆದರೆ ಸರ್ಕಾರದ ಅನುದಾನದ ಕೊರತೆಯಿಂದ ಯೋಜನೆ ಜಾರಿ ಆಗ್ತಾ ಇಲ್ಲ. ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅನುದಾನ ನೀಡಿಲ್ಲ ಅಂತ ಒಂದು ಕಡೆ ಈಗ ಕಿಡಿಕಾರ್ತಾ ಇದ್ದಾರೆ ವಕೀಲರು. ಸರ್ಕಾರ ಬೇಗ ಅನುದಾನ ಬಿಡುಗಡೆ ಮಾಡಲಿಕ್ಕೆ ವಕೀಲರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಸಹಜವಾಗಿ ನ್ಯಾಯಕ್ಕೋಸ್ಕರ ವಕೀಲರು ಮುಂದೆ, ಜಡ್ಜ್ಗಳ ಮುಂದೆ ಹೋಗ್ತಾರೆ. ಇವತ್ತು ನೋಡಿ, ನ್ಯಾಯ ಕೊಡಿಸಿ ಅಂತ ವಕೀಲರೇ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. 6ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ ಸ್ಥಾಪನೆಗೆ ಸುಪ್ರೀಂ ಅಸ್ತು ಹೊಂದಿದೆ. ಆದರೆ ಸರ್ಕಾರ ಅನುದಾನ ಕೊಟ್ಟಿಲ್ಲಲ್ಲ. ಅನುದಾನ ಕೊರತೆಯಿಂದ ಈಗ ಈ ಕೆಲಸಗಳು ಮುಂದುವರಿತಾ ಇಲ್ಲ. ಆ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಹೋರಾಟ ಎದುರುಗಡೆ ಅನಿರ್ದಿಷ್ಟಾವಧಿವರೆಗೆ ಏನು ಧರಣಿಯನ್ನ ಕೂಡಿಸುವ ಉದ್ದೇಶ ನಾನು ಹೇಳ್ತೇನೆ. ನಮ್ಮ ಕೇಪೇಟೆ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ಗೆ ಸುಮಾರು 70 ಕಿಲೋಮೀಟರ್ ದೂರ ಇದೆ ಮತ್ತು ಎಂಟೈರ್ ಮಂಡ್ಯದಿಂದ ಹೆಚ್ಚು ಪ್ರಕರಣಗಳು ಸೆಷನ್ ನ್ಯಾಯಾಲಯ ಪ್ರಕರಣಗಳು ನಮ್ಮ ಕೇಪೇಟೆ ತಾಲೂಕಿಗೆ ಜಾಸ್ತಿ ಇರುವಂತದ್ದು. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವನ್ನ ಕೇಪೇಟೆ ಕೊಡಬೇಕು ಅಂತ ಹೇಳಿ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಹಲವಾರು ಬಾರಿ ರಾಜ್ಯ ಸರ್ಕಾರಕ್ಕೆ, ಹಣಕಾಸು ಇಲಾಖೆಗೆ ಮನವಿ ಕೊಟ್ವಿ. ಒಂದಲ್ಲ ಒಂದು ಸಬೂಬು ಕಾರಣ ಹೇಳ್ಕೊಂಡು ಕ್ಯಾರ್ಪೇಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸೊಸೈಟಿ ಕ್ಯಾರ್ಪೇಟೆ ಸೊಸೈಟಿ ಉದ್ಘಾಟನೆ ಬಂದ ಸಂದರ್ಭದಲ್ಲಿ ಎಲಿಪ್ಯಾಡ್ಗೆ ಹೋಗಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸೀನಿಯರ್ ವಕೀಲರು, ಕಿರಿಯ ವಕೀಲರು ಎಲ್ಲ 200 ಜನ ಹೋಗಿ ಮನವಿಯನ್ನು ಕೂಡ ಕೊಟ್ಟಂತ ಸಂದರ್ಭದಲ್ಲಿ ಖಂಡಿತ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನ ಕೊಟ್ರು. ಆ ಭರವಸೆಯಾಗಿ ಉಳಿದಿದೆ ಹೊರತು ಆ ಒಂದು ನಮ್ಮ ಮನವಿ ಕಾರ್ಯರೂಪಕ್ಕೆ ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಮ್ಮ ಮಂಡ್ಯ ಪ್ರತಿನಿಧಿ ಮನು ಕೊಡ್ತಾ ಹೋಗ್ತಾರೆ. ಮನು, ಒಂದ್ ಕಡೆ ಈಗ ನ್ಯಾಯಕ್ಕೋಸ್ಕರ ವಕೀಲರೇ ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸತ್ರ ನ್ಯಾಯಾಲಯ ಸ್ಥಾಪನೆಗೆ ಸುಪ್ರೀಂ ಅಸ್ತು ಹೊಂದಿದೆ. ಆದರೆ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಈ ವಕೀಲರ ಮನವಿಯನ್ನು ಸ್ವೀಕಾರ ಮಾಡಿದಾರ, ಇನ್ನಾದ್ರೂ ಕೂಡ ಹೇಗೆ ಅಂತ ಮನು? ಬರುವಂತ ನ್ಯಾಯಕ್ಕಾಗಿ ಬರುವಂತದ್ದೇ ವಕೀಲರ ಹತ್ರ. ಅವರೇ ಈಗ ಏನು ಜನರಿಗೆ ನ್ಯಾಯ ಕೊಡಿಸುವಂತ ದೇವಾಲಯ ಅಂತ ಇರುವಂತ ಏನು ನ್ಯಾಯಾಲಯದ ಒಂದು ಉದ್ಘಾಟನೆ ಅಂದ್ರೆ ಸೂಕ್ತವಾಗಿ ಮೂಲಭೂತ ಸೌಕರ್ಯ ಇರುವಂತ ಕಟ್ಟಡ ಇದ್ರು ಕೂಡ ಏನು ಈಗ ಹಲವಾರು ಬಾರಿ ಸರ್ಕಾರಕ್ಕೂ ಮನವಿ ಮಾಡಿದ್ರು ಕೂಡ ಏನು 6ನೇ ಮತ್ತೆ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕಾಗಿ ಏನು ಒಂದು ಕಲಾಪವನ್ನ ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಅದನ್ನು ಇವತ್ತು ನಾಳೆ ಅಂತ್ಯ ಆಗಂತಲ್ಲ ಇವ್ರ ಪ್ರತಿಭಟನೆ. ಮುಂದೆ ಸುದೀರ್ಘವಾಗಿ ನಾವು ಇದನ್ನ ಏನು ನಮ್ಗೆ ಮಂಜೂರು ಮಾಡ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸುದೀರ್ಘವಾಗಿ ನಾವು ಈ ತಾಲೂಕಿನಲ್ಲಿ ಏನು ನ್ಯಾಯಾಲಯದ ಮುಂದೆ ಸುದೀರ್ಘ ಅನಿರ್ದಿಷ್ಟಾವಧಿ ನಾವು ಧರಣಿ ನಡೆಸುವಂತೆ ಇವತ್ತಿಂದ ಏನು ಪ್ರಾರಂಭವಾಗಿದೆ. ಏನು ಕೇರ್ಪೇಟೆ ತಾಲೂಕಿನ ವಕೀಲ ಸಂಘದಿಂದ ಧರಣಿ ಕೂತಿದ್ದಾರೆ. ಸಚಿನ್, ಏನಂತ ಅಂದ್ರೆ ಈಗ ಹಿಂದೆ ಇರುವಂತ ಸರ್ಕಾರಕ್ಕೂ ಮೊರೆ ಹೋಗಿ ಈಗ ಸುಪ್ರೀಂ ಕೋರ್ಟ್ ಇವರ ಮನವಿ ಪುರಸ್ಕರಿಸಿ ಸರ್ಕಾರದ ಏನು ಈಗ ಪ್ರೆಸೆಂಟ್ ಇರುವಂತ ಸರ್ಕಾರ ಈಗ ಅನುದಾನ ಇಲ್ಲ ಅಂತ ಏನು ಬ್ರೇಕ್ ಆಗಿದೆ. ಅದನ್ನು ಖಂಡಿಸಿ ಏನು ಕೇರ್ಪೇಟೆ ತಾಲೂಕಿನ ವಕೀಲರ ಸಂಘ ಒಂದು ಪ್ರತಿಭಟನೆ ನಡೆಸಿದೆ. ಈಗ ಮುಂದೆ ಒಂದು ಕಾದ್ ನೋಡ್ಬೇಕಿದೆ, ಇದು ಇವತ್ತಿಗೆ ಅಂತ್ಯ ಆಗುತ್ತಾ ಅಥವಾ ಮುಂದೆ ಸಾಗುತ್ತಾ ಅಂತ. ಸಚಿನ್, ಧನ್ಯವಾದ ಮನು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.